ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನ ಸಾರ್ತಾ ಇದ್ದಾರೆ. ಇಂದು ಬೆಂಗಳೂರು ಚಲೋ ನಡೆಸಲಿರುವಂತಹ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಮರವನ್ನ ಸಾರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರು ಚಲೋವನ್ನ ನಡೆಸಲಿದ್ದಾರೆ ನೌಕರರು. ಸಾರಿಗೆ ನೌಕರರ ಹೋರಾಟಕ್ಕೆ ಸರ್ಕಾರವೇನೋ ಒಂದು ಕಡೆ ಮಣಿದಿದೆ. ವೇತನ ಪರಿಷ್ಕರಣೆ ಜೊತೆ 26 ತಿಂಗಳ ಹಿಂಬಾಕಿಗೆ ಅಸ್ತು ಅಂತ ಸರ್ಕಾರ ಹೇಳಿದೆ. 1271.92 ಕೋಟಿ ಬಿಡುಗಡೆಯನ್ನ ಮಾಡಿದೆ ಸರ್ಕಾರ. ಬೇಡಿಕೆ ಈಡೇರಿಕೆ ಬಗ್ಗೆ ಅಧಿಕೃತ ಸಂದೇಶ ಇನ್ನೂ ಕೂಡ ಬಂದಿಲ್ಲ. ಮುಷ್ಕರದಿಂದ ಹಿಂದೆ ಸರಿಯಲ್ಲ ಅಂತ ಮುಖಂಡರು ಹೇಳ್ತಿದ್ದಾರೆ. ಸಾರಿಗೆ ನೌಕರರ ಮುಖಂಡ ಜಗದೀಶ್ ಗುಡುಗು ಹಾಕಿದ್ದಾರೆ. 4 ನಿಗಮಗಳ 1.15 ಲಕ್ಷ ನೌಕರರಿಂದ ಇವತ್ತು ಮುಷ್ಕರವನ್ನ ನಡೆಸಲಾಗ್ತಾ ಇದ್ದು, ಬೆಂಗಳೂರು ಚಲೋಗೆ ಈಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸಾರಿಗೆ ನೌಕರರ ಒತ್ತಡಕ್ಕೆ ಸರ್ಕಾರ ಒಂದು ಕಡೆ ಮಣಿದಿದೆ, ಆದರೆ ಅಧಿಕೃತವಾಗಿಯೂ ಕೂಡ ಬಂದಿಲ್ಲ. ಹಾಗಾಗಿ 26 ತಿಂಗಳ ಅರಿಯರ್ಸ್ ಹಾಗೆ ವೇತನ ಪರಿಷ್ಕರಣೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರದೀಪ್ ಇದ್ದಾರೆ. ಪ್ರದೀಪ್, ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಒಂದು ಕಡೆ ಎಲ್ಲವನ್ನ ಕೂಡ ಬಿಡುಗಡೆ ಮಾಡ್ತೀವಿ ಅಸ್ತು ಅಂತ ಹೇಳಿದೆ, ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಇವತ್ತು ಮುಷ್ಕರ ನಡೆಯುತ್ತಾ ಇಲ್ವಾ, ಏನಾಗಬಹುದು? ಶಕುಂತಲಾ, ವೇತನ ಹಿಂಬಾಕಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ಮುಷ್ಕರದ ಬೆದರಿಕೆಯನ್ನು ಕೂಡ ಹಾಕಿದ್ರು. ಹೀಗಾಗಿ ನಿನ್ನೆ ರಾಜ್ಯ ಸರ್ಕಾರ ಸುಮಾರು 28 ತಿಂಗಳ ವೇತನ ಹಿಂಬಾಕಿಯನ್ನ ಬಿಡುಗಡೆ ಮಾಡುವುದಾಗಿ ಘೋಷಣೆ ಆದೇಶವನ್ನು ಮಾಡಿತ್ತು. ಆದರೆ ಸಾರಿಗೆ ನೌಕರರು ನಮಗೆ 38 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಬೇಕಾಗಿರೋದು, ಅದನ್ನ ಎಲ್ಲವನ್ನೂ ಸಹ ನಮಗೆ ಬಿಡುಗಡೆ ಮಾಡಬೇಕು ಮತ್ತು 2025 ಏಪ್ರಿಲ್ 1ರಿಂದ ನಮಗೆ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಅವರು ಆಗ್ರಹಿಸ್ತಾ ಇರುವಂತದ್ದು. ಆದರೆ ಸರ್ಕಾರ 2024 ಜನವರಿಯಿಂದ ಈ ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ 2025ರಿಂದ ನಾವು ವೇತನವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇದ್ಯಾವುದಕ್ಕೂ ಸಹ ಬಗ್ಗದ ಸಾರಿಗೆ ನೌಕರರು ಇವತ್ತು ಬೆಂಗಳೂರು ಚಲೋಗೆ ಕರೆ ನೀಡಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಯ ನಂತರ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಚಲೋ ಅಂದ್ರೆ ಎಲ್ಲಾ ಸಾರಿಗೆ ನೌಕರರು ಕೂಡ ಪ್ರತಿಭಟನೆಯನ್ನ ನಡೆಸುವಂತಹ ಸಾಧ್ಯತೆ ಇದ್ದು, ಹೀಗಾಗಿ ಬೆಂಗಳೂರಿನಲ್ಲಿ ಎಲ್ಲೋ ಒಂದ್ ಕಡೆ ಸಾರಿಗೆ ಸಮಸ್ಯೆ ಆಗುವ ಒಂದು ಗೊಂದಲ ಇತ್ತು. ಆದ್ರೆ ಸದ್ಯಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಇವತ್ತು ಯಾವುದೇ ರೀತಿಯ ಸಮಸ್ಯೆಗಳು ಕಾಣ್ತಾ ಇಲ್ಲ. ಸದ್ಯಕ್ಕೆ ನಾನು KR ಮಾರ್ಕೆಟ್ ಬಸ್ ನಿಲ್ದಾಣದಲ್ಲಿರುವಂತದ್ದು. ಇಲ್ಲಿ BMTC ಬಸ್ಗಳು ಎಂದಿನಂತೆ ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ಇಲ್ಲಿಂದ ಬೇರೆ ಕಡೆ ಅಂದ್ರೆ ಹುಳಿಮಾವು, ಸರ್ಜಾಪುರ, ಕೆಂಗೇರಿ ಮತ್ತೆ ಬೇರೆ ಕಡೆ ಬೆಂಗಳೂರು ನಗರದ ಬೇರೆ ಕಡೆಗೆ ಪ್ರತಿನಿತ್ಯವೂ ಸಹ ಇಲ್ಲಿಂದ ಸಾಕಷ್ಟು ಬಸ್ಗಳು ಹೋಗ್ತವೆ, ಪ್ರಯಾಣಿಕರು ಸಹ ಹೋಗ್ತಾರೆ. ಅದೇ ರೀತಿ ಇವತ್ತು ಸಹ ಪ್ರಯಾಣಿಕರು ಸಹ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ. ಜೊತೆಗೆ BMTC ಬಸ್ಗಳು ಸಹ ಇದ್ದಾರೆ. ಈಗ BMTC ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಅನ್ನ ಸಹ ನಾವು ಕೇಳಿದಾಗ ಅವರು ಕೂಡ ನಾವು ಪ್ರತಿಭಟನೆಗೆ ಹೋಗೋದಾ ಇಲ್ಲ ಅನ್ನೋ ಇನ್ನು ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದೀವಿ ಅಂತ ಕೆಲವರು ಹೇಳ್ಕೊತಾ ಇದ್ರು. ಕೆಲವರು ನಾವು ಹೋಗ್ತೀವಿ, ಬಸ್ ನಿಲ್ಸ್ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಸಾರಿಗೆ ನೌಕರರು ಬೆಳಿಗ್ಗೆ 10 ಗಂಟೆಯ ನಂತರ ಪ್ರತಿಭಟನೆಗೆ ಕರೆ ನೀಡಿರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಯಾವುದೇ ರೀತಿಯಾದ ಸಾರಿಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇಲ್ಲ. ಅಂದ್ರೆ BMTC ಮಾತ್ರವಲ್ಲ, KSRTC ಬಸ್ಗಳಲ್ಲೂ ಸಹ ಯಾವುದೇ ರೀತಿ ಸಮಸ್ಯೆ ಕಾಣಿಸ್ತಾ ಇಲ್ಲ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಎಂದಿನಂತೆ KR ಮಾರ್ಕೆಟ್ಗೆ ಬಸ್ಗಳು ಡಿಪೋಯಿಂದ ಬರ್ತಾ ಇದಾವೆ ಮತ್ತು ಇಲ್ಲಿ KR ಮಾರ್ಕೆಟ್ ಇಂದ ಮತ್ತೆ ಬೇರೆ ಕಡೆ ಹೋಗುವಂತ ಒಂದು ಕೆಲಸ ಇಲ್ಲಿ ಆಗ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆ ಈಗ ಸರ್ಕಾರ ಏನು ಬೇಡಿಕೆಯನ್ನ ಈಡೇರಿಸೋದಾಗಿ ಹೇಳಿತ್ತು, ಅದು ಸಾಲ್ತಾ ಇಲ್ಲ. ನಮ್ದು ಸಂಪೂರ್ಣವಾಗಿ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಸಾರಿಗೆ ನೌಕರರು ಈಗ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಈಗಷ್ಟೇ DK ಶಿವಕುಮಾರ್ ಅವರು ಕೂಡ ಮಾತಾಡಿ ಈಗ ಕೊಟ್ಟಿರುವುದೇ ಹೆಚ್ಚು, ಅದನ್ನ ಖುಷಿ ಪಡಬೇಕು. ಸಾರಿಗೆ ನೌಕರರು ಸರ್ಕಾರದ ಕಷ್ಟವನ್ನು ಸಹ ಅರ್ಥ ಮಾಡಿಕೊಂಡು ಸಹಕಾರವನ್ನ ಮಾಡಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಇವತ್ತು ಬೆಳಿಗ್ಗೆ 10 ಗಂಟೆ ನಂತರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶಕುಂತಲಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಸಾರಿಗೆ ನೌಕರರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಸಾರಿಗೆ ನೌಕರರ ಸರ್ಕಾರದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ. 26 ತಿಂಗಳ ಹಿಂಬಾಕಿಯನ್ನ ಕೊಟ್ಟಿದ್ದಾರಲ್ಲ, ಖುಷಿ ಪಡಬೇಕು. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕೈ ಬಿಡುವಂತೆ DK ಮನವಿಯನ್ನ ಕೂಡ ಮಾಡ್ತಿದ್ದಾರೆ. ಮುಷ್ಕರ ಮಾಡ್ತೀನಿ ಅಂತ 38 ತಿಂಗಳದು ಕೇಳಿದ್ವಿ, ಬರೀ 26 ತಿಂಗಳದು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸಾರಿಗೆ ಮುಷ್ಕರ ಮಾಡ್ತೀನಿ ಅಂತ 38 ತಿಂಗಳದು ಕೇಳಿದ್ವಿ, ಬರೀ 26 ತಿಂಗಳದು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ
ನಾನು ಮನವಿ ಮಾಡ್ತೀನಿ. ಸಾರಿಗೆ ಮುಷ್ಕರ ಮಾಡ್ತೀನಿ ಅಂತ ಕಂಪ್ಲೀಟ್ ಆಗಿ ಪೂರೈಸಿ 38 ತಿಂಗಳು ಕೇಳಿದ್ವಿ, ಬರೀ 26 ತಿಂಗಳು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸಾರಿಗೆ ಮುಷ್ಕರ